ಫಸ್ಟ್ ಒನ್ ಅರೈಸ್ ಅಂದ್ರೆ ಅರ್ಥ ಟು ಹ್ಯಾಪನ್ ಆರ್ ಉದ್ಭವಿಸುವುದು, ಉಂಟಾಗುವುದು ಅಂತ ನಾವು ಹೇಳ್ತೀವಲ್ವಾ, ಆ ಮೀನಿಂಗ್. ಅ ನ್ಯೂ ಪ್ರಾಬ್ಲಮ್ ಹ್ಯಾಸ್ ಅರೈಸನ್. ಕನ್ನಡದಲ್ಲಿ ಹೇಗೆ ಹೇಳ್ತೀವಿ, ಒಂದು ಹೊಸ ಸಮಸ್ಯೆ ಉಂಟಾಗಿದೆ, ಉದ್ಭವವಾಗಿದೆ ಅಂತ. ಅದು ಅಲ್ಲಿವರೆಗೂ ಇರಲ್ಲ, ಸಡನ್ ಆಗಿ ಕಾಣಿಸ್ಕೊಳ್ತು ಅಂದ್ರೆ ಈ ತರ ನಾವು ಹೇಳ್ತೀವಿ, ರೈಟ್? ಅರೈಸ್, ಅರೋಸ್, ಅರೈಸನ್, ರೈಟ್? ಇಫ್ ಎನಿ ಕಾಂಪ್ಲಿಕೇಶನ್ ಅರೈಸಸ್, ನೋಡಿ ಇಫ್ ಸ್ಟ್ರಕ್ಚರ್, ನೀವು ಇಫ್ ಸ್ಟ್ರಕ್ಚರ್ ಕಲ್ತಿದ್ದೀರಾ? ಇಫ್ ಸ್ಟ್ರಕ್ಚರ್ ತುಂಬಾ ವೆರೈಟಿನಲ್ಲಿ ಯೂಸ್ ಮಾಡ್ತೀವಿ ನಾವು, ನಾನು ಅದ್ರ ಮೇಲೆ ಡಿಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಇಫ್ ಎನಿ ಕಾಂಪ್ಲಿಕೇಶನ್ ಅರೈಸಸ್ ಲೆಟ್ ಮಿ ನೋ ಅಂಡ್ ಐ ವಿಲ್ ಹೆಲ್ಪ್. ಯಾವ್ದಾದ್ರು ಕಾಂಪ್ಲಿಕೇಶನ್ ಉಂಟಾದ್ರೆ ನನ್ನ ಕರೀರಿ, ನಾನು ಬರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ. ದಟ್ ಕ್ವೆಶ್ಚನ್ ಡಿಡ್ ನಾಟ್ ಅರೈಸ್ ಎಟ್ ಆಲ್. ಆ ಪ್ರಶ್ನೆ ಹೇಳಲೇ ಇಲ್ಲ, ಯಾರು ಅದನ್ನ ಕೇಳಲೇ ಇಲ್ಲ ಅಂತೀವಲ್ವಾ? ಅ ಸ್ಟಾರ್ಮ್ ಅರೋಸ್ ಡ್ಯೂರಿಂಗ್ ದ ನೈಟ್. ಸೊ ಅರೋಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸ್ಟಾರ್ಮ್ ಅಂದ್ರೆ ಏನು? ಬಿರುಗಾಳಿ. ಸೊ ಸಡನ್ ಆಗಿ ರಾತ್ರಿ ಟೈಮ್ ನಲ್ಲಿ ಬಿರುಗಾಳಿ ಕಾಣಿಸ್ಕೊಳ್ತು, ಸ್ಟಾರ್ಟ್ ಆಗೋಯ್ತು ಅಂತ ನಾವು ಹೇಳ್ತಾ ಇದೀವಿ. ಸೊ ಇಲ್ಲೆಲ್ಲ ಕಡೆ ಸ್ಟಾರ್ಟೆಡ್ ಅಂತ ಹೇಳಕ್ ಆಗಲ್ವಲ್ಲ, ಸೊ ಅದು ಪ್ರಾಪರ್ ವರ್ಡ್ ಅಲ್ವೇ ಅಲ್ಲ ಇಲ್ಲಿ, ರೈಟ್? ದ ಪ್ರಾಬ್ಲಮ್ ಫಸ್ಟ್ ಅರೋಸ್ ಇನ್ 1993. ಆ ಸಮಸ್ಯೆ ಮೊದಲು ಕಾಣಿಸಿಕೊಂಡಿದ್ದು, ಉದ್ಭವಿಸಿದ್ದು, ಉಂಟಾಗಿದ್ದು ಅಂತ ಹೇಳ್ತೀವಲ್ಲ. ಅಂಡ್ ಇನ್ನೊಂದು ವಿಷಯ ನೆನ್ಪಿಟ್ಟುಕೊಳ್ಳಿ, ಅರೈಸ್ ಸಮಥಿಂಗ್ ಅಂತ ಯಾವತ್ತೂ ಬರೋದಿಲ್ಲ, ರೈಟ್? ಅರೈಸ್ ಮುಂದೆ ಆಬ್ಜೆಕ್ಟ್ ಹಾಕಬಾರ್ದು. ಅರೋಸ್ ಅ ಪ್ರಾಬ್ಲಮ್ ಅಂತ ಹೇಳಕ್ ಬರಲ್ಲ, ರೈಟ್? ಅರೋಸ್ ಅ ಸ್ಟಾರ್ಮ್ ಅಂತಾನೂ ಹೇಳಕ್ ಬರಲ್ಲ. ನೋಡಿ ಎಲ್ಲಾ ಕಡೆ ಏನಿದೆ, ಪ್ರಾಬ್ಲಮ್ ಹ್ಯಾಸ್ ಅರೈಸನ್, ಕಾಂಪ್ಲಿಕೇಶನ್ ಅರೈಸಸ್, ಕ್ವಶನ್ ಡಿಡ್ ನಾಟ್ ಅರೈಸ್, ಸ್ಟಾರ್ಮ್ ಅರೋಸ್, ಪ್ರಾಬ್ಲಮ್ ಅರೋಸ್. ಸೊ ಈ ತರ ವರ್ಬ್ ನ ಏನಂತೀವಿ? ಇಂಟ್ರಾನ್ಸಿಟಿವ್ ವರ್ಬ್ ಅಂತೀವಿ. ಅಂದ್ರೆ ಇದಕ್ಕೆ ಆಬ್ಜೆಕ್ಟ್ ಬೇಕಾಗಿಲ್ಲ, ಇದು ಯಾವಾಗ್ಲೂ ಸಬ್ಜೆಕ್ಟ್ ಜೊತೆಗೇನೆ ಇರುತ್ತೆ. ಅಂಡ್ ಆ ವರ್ಬ್ ನ ಆಕ್ಷನ್ ಎಲ್ಲ ಸಬ್ಜೆಕ್ಟ್ ರಿಸೀವ್ ಮಾಡ್ಕೊಳ್ಳೋದು, ರೈಟ್? ಅಂಡ್ ಇದಕ್ಕೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ಇಲ್ಲಿ ನೋಡಿ. ಹಿ ಅರೋಸ್ ಲೇಟ್ ಆಸ್ ಯೂಶುವಲ್. ತುಂಬಾ ಫಾರ್ಮಲ್ ಆಗಿ ಅವ್ರ ಲಿಟ್ರೇಚರ್ ಸ್ಟೈಲ್ ನಲ್ಲಿ ಎದ್ದೇಳೋದಕ್ಕೆ ಅರೈಸ್ ಯೂಸ್ ಮಾಡ್ತೀವಿ. ಹಿ ಅರೋಸ್ ಅಂದ್ರೆ ಅವ್ನು ಲೇಟ್ ಆಗಿ ಎದ್ದ. ನೆಕ್ಸ್ಟ್ ಒನ್ ಅಸ್ಪೈರ್ ಅಂದ್ರೆ ಒಂದು ದೊಡ್ಡ ಗುರಿಯನ್ನು ಸಾಧಿಸೋದಕ್ಕೆ ನಾವು ಕನಸು ಕಾಣೋದು, ಅದನ್ನ ಸಾಧಿಸೋದಕ್ಕೆ ಬಯಸುವುದು. ಇಲ್ಲಿ ನೋಡಿ, ಶಿ ಅಸ್ಪೈರ್ಡ್ ಟು ಬಿ ಅ ಸಿಂಗರ್. ಕನ್ನಡದಲ್ಲಿ ಹೇಳ್ತೀವಲ್ವಾ, ಅವಳು ಸಿಂಗರ್ ಆಗೋದಕ್ಕೆ ಆಕಾಂಕ್ಷೆ ಪಟ್ಟಿದ್ದಳು, ಆಕಾಂಕ್ಷಿಸಿದ್ದಳು, ಆ ಬಯಕೆ ಇತ್ತು. ಸೊ ಆ ತರ ಸೆಂಟೆನ್ಸ್ ನಲ್ಲೆಲ್ಲ ಅಸ್ಪೈರ್ಡ್ ಯೂಸ್ ಮಾಡಬೇಕು, ರೈಟ್? ಒನ್ಸ್ ಇನ್ ಮೈ ಲೈಫ್ ಐ ಅಸ್ಪೈರ್ಡ್ ಟು ಬಿಕಮ್ ಅ ಬಿಸ್ನೆಸ್ ಮ್ಯಾನ್. ನನ್ನ ಲೈಫ್ ನಲ್ಲಿ ನಾನು ಒಂದ್ಸರಿ ಬಯಸಿದ್ದೆ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ. ನೋಡಿ, ಅಸ್ಪೈರ್ ಟು ಡೂ ಸಮಥಿಂಗ್ ಇರುತ್ತೆ ಯಾವಾಗ್ಲೂ, ರೈಟ್? ಇಫ್ ಯು ಅಸ್ಪೈರ್ ಟು ಡೂ ಗ್ರೇಟ್ ಥಿಂಗ್ಸ್ ಬಿಗಿನ್ ವಿತ್ ಲಿಟಲ್ ಒನ್ಸ್. ನೀವು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಲು ಬಯಸಿದ್ರೆ ಚಿಕ್ಕ ಕೆಲಸಗಳಿಂದ ಸ್ಟಾರ್ಟ್ ಮಾಡಿ. ಹಿ ಅಸ್ಪೈರ್ಡ್ ಟು ಅ ಕರಿಯರ್ ಇನ್ ಜರ್ನಲಿಸಮ್. ಹಾ, ಇಲ್ಲಿ ನೋಡಿ, ಮೇಲೆಲ್ಲ ಅಸ್ಪೈರ್ಡ್ ಟು ಡೂ ಸಮಥಿಂಗ್ ಇತ್ತು, ಇಲ್ಲಿ ಅಸ್ಪೈರ್ಡ್ ಟು ಸಮಥಿಂಗ್ ಇದೆ. ಅಂದ್ರೆ ಇಲ್ಲಿ ಟು ಮುಂದೆ ನೌನ್ ಹಾಕ್ಬೇಕು, ಅಂದ್ರೆ ಅವರು ಅದನ್ನ ಬಯಸಿದ್ರು. ಹಿ ಅಸ್ಪೈರ್ಡ್ ಟು ಅ ಕರಿಯರ್, ಹಿ ಅಸ್ಪೈರ್ಡ್ ಟು ಹೈಯರ್ ಎಜುಕೇಶನ್, ಹಿ ಅಸ್ಪೈರ್ಡ್ ಟು ಎಕ್ಸಲೆನ್ಸ್, ಹಿ ಅಸ್ಪೈರ್ಡ್ ಟು ಸಮ್ ಫೇಮ್, ಮನಿ, ವೆಲ್ತ್. ಅಂದ್ರೆ ಅದನ್ನ ಬಯಸಿದ್ರೆ, ಅಂದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಬಯಸಿದ್ರು, ಅದರ ಆಕಾಂಕ್ಷೆಗಳಾಗಿದ್ರು ಅನ್ನೋದು, ರೈಟ್? ನೋಡಿ ಅದೇ ತರ ಎಕ್ಸಾಂಪಲ್ಸ್. ಹಿಸ್ ನೆವರ್ ರಿಯಲಿ ಅಸ್ಪೈರ್ಡ್ ಟು ಗ್ರೇಟ್ ವೆಲ್ತ್. ಅಂದ್ರೆ ತುಂಬಾ ದೊಡ್ಡ ಆಸ್ತಿ ಮಾಡೋದಕ್ಕೆ ಅವನು ಯಾವತ್ತೂ ಆಕಾಂಕ್ಷೆ ಪಟ್ಟೇ ಇಲ್ಲ ಇದುವರೆಗೂ. ಅಂಡ್ ಈ ತರ ಕೇಳಿರ್ತಿರಲ್ಲ, ಹಿ ಹ್ಯಾಸ್ ಮೆನಿ ಆಸ್ಪಿರೇಷನ್ಸ್ ಅಂತ. ಸೊ ಇಲ್ಲಿ ಆಸ್ಪಿರೇಷನ್ ಅನ್ನೋದು ಅಸ್ಪೈರ್ ನ ನೌನ್ ಫಾರ್ಮ್, ಅಂದ್ರೆ ಆಕಾಂಕ್ಷೆಗಳು, ರೈಟ್? ನೆಕ್ಸ್ಟ್ ಒನ್ ಅಸರ್ಟ್ ಅಂದ್ರೆ ಏನಾದ್ರೂ ಒಂದು ವಿಷಯನ, ಒಂದು ಮಾತನ್ನ ತುಂಬಾ ಒತ್ತಿ ಹೇಳೋದು, ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳೋದು. ಇಲ್ಲ ನೋಡಿ, ಶಿ ಅಸರ್ಟೆಡ್ ದಟ್ ಶಿ ಹ್ಯಾಡಂಟ್ ಡನ್ ಇಟ್. ಅವಳು ಅದನ್ನ ಮಾಡೇ ಇಲ್ಲ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಒತ್ತಿ ಒತ್ತಿ ಹೇಳಿದ್ಲು, ತುಂಬಾ ಫೋರ್ಸ್ಫುಲ್ ಆಗಿ ಹೇಳೋದು. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಶಿ ಅಸರ್ಟೆಡ್ ಪಾಸ್ಟ್ ಟೆನ್ಸ್ ಇದೆ, ಶಿ ಹ್ಯಾಡಂಟ್ ಡನ್ ಇಟ್ ಪಾಸ್ಟ್ ಪರ್ಫೆಕ್ಟ್ ಇದೆ. ಸೊ ಪಾಸ್ಟ್ ಟೆನ್ಸ್ ನ ಪಾಸ್ಟ್ ಪರ್ಫೆಕ್ಟ್ ನ ಕಂಬೈನ್ ಮಾಡೋದು ನಾವು ವಿಡಿಯೋ ಮಾಡಿದೀನಿ, ನೀವು ಹಳೆ ವಿಡಿಯೋಸ್ ನೋಡಿದಿರಲ್ಲ, ಅದೇ ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ ಇಲ್ಲಿ. ಇದೇ ತರದ ಇನ್ನೊಂದು ಎಕ್ಸಾಂಪಲ್ ನೋಡಿ. ದ ಚೀಫ್ ಮಿನಿಸ್ಟರ್ ಅಸರ್ಟೆಡ್ ದಟ್ ಹಿ ಹ್ಯಾಡ್ ನೋ ಇಂಟೆನ್ಷನ್ ಆಫ್ ರಿಸೈನಿಂಗ್. ನಾನು ರಿಸೈನ್ ಮಾಡೋ ಉದ್ದೇಶನೇ ಇಲ್ಲ ಅಂತ ಚೀಫ್ ಮಿನಿಸ್ಟರ್ ಏನು ಒತ್ತಿ ಹೇಳಿದ್ರು. ಯು ಆರ್ ಟೂ ಟಿಮಿಡ್. ಟಿಮಿಡ್ ಅಂದ್ರೆ ಹೆದರ್ಕೊಳ್ಳೋರು. ಯು ಮಸ್ಟ್ ಟ್ರೈ ಟು ಅಸರ್ಟ್ ಯುವರ್ ಸೆಲ್ಫ್ ಮೋರ್. ನೋಡಿ ಇಲ್ಲೇನಿದೆ, ಅಸರ್ಟ್ ಒನ್ ಸೆಲ್ಫ್ ಅಂತ ಇರುತ್ತೆ. ಅಸರ್ಟ್ ಯುವರ್ ಸೆಲ್ಫ್, ಅಸರ್ಟ್ ಹರ್ ಸೆಲ್ಫ್ ಅಂತ ಅಂದ್ರೆ ಅರ್ಥ ಬಿಹೇವ್ ಕಾನ್ಫಿಡೆಂಟ್ಲಿ. ಶಿ ಮಸ್ಟ್ ಅಸರ್ಟ್ ಹರ್ ಸೆಲ್ಫ್ ಮೋರ್ ಅಂದ್ರೆ ಅವಳು ತುಂಬಾ ಕಾನ್ಫಿಡೆಂಟ್ ಆಗಿ ಬಿಹೇವ್ ಮಾಡಬೇಕು ಎಲ್ಲ ಕಡೆನೂ. ಮಾತಾಡೋದಲ್ಲ, ಇಲ್ಲಿ ಬಿಹೇವ್ ಮಾಡೋದು ತುಂಬಾ ಕಾನ್ಫಿಡೆಂಟ್ ಆಗಿ, ಅಂದ್ರೆ ಅಥಾರಿಟಿ ತೋರಿಸೋದು, ಅಂದ್ರೆ ಒಂದ್ ರೀತಿ ಅಥಾರಿಟೇಟಿವ್ ನಲ್ಲಿ ಇರೋದು ಕೂಡ ಆಗಿರಬಹುದು. ಆ ಕಾಂಟೆಕ್ಸ್ಟ್ ನಲ್ಲೂ ಹೇಳ್ತಾರೆ. ನೆಕ್ಸ್ಟ್ ಒನ್ ಅಟೈನ್ ಅಂದ್ರೆ ಒಂದನ್ನ ತಲುಪೋದ್ರಲ್ಲಿ ಅಥವಾ ಒಂದನ್ನ ಗಳಿಸೋದ್ರಲ್ಲಿ ಯಶಸ್ವಿ ಆಗುವುದು. ಆಫ್ಟರ್ ಡೆಕೇಡ್ಸ್ ಆಫ್ ಸ್ಟ್ರಗಲ್, ಇಂಡಿಯಾ ಅಟೈನ್ಡ್ ಇಂಡಿಪೆಂಡೆನ್ಸ್ ಇನ್ 1947. He finally attained the position of minister. ಸೊ ನೋಡಿ, ಯಾವ ಕಾಂಟೆಕ್ಸ್ಟ್ ಇದು? ತುಂಬಾ ಸ್ಟ್ರಗಲ್ ಆದ್ಮೇಲೆ ಫೈನಲಿ ಅದನ್ನ ಅಚೀವ್ ಮಾಡಿದ್ರು ಅಂತ ಹೇಳೋ ಕಾಂಟೆಕ್ಸ್ಟ್ ನಲ್ಲಿ
ಈ ಅಟೈನ್ ಯೂಸ್ ಮಾಡ್ತಾರೆ, ರೈಟ್? ಅದರ್ವೈಸ್ ಅಚೀವ್ಡ್ ಅಂತಾನೂ ಹೇಳ್ಬೋದಲ್ವಾ, ಬಟ್ ಕಾಂಟೆಕ್ಸ್ಟ್ ನೋಡಿ. ಶಿ ಹ್ಯಾಸ್ ಅಟೈನ್ ದ ಡಿಗ್ರಿ ಆಫ್ ಮಾಸ್ಟರ್ ಆಫ್ ಆರ್ಟ್ಸ್, ಈ ಥರನೂ ಹೇಳ್ಬೋದು. ಇದರಲ್ಲಿ ಏನಷ್ಟು ದೊಡ್ಡ ಸ್ಟ್ರಗಲ್ ಇಲ್ಲ ಅಂದರೂ ಕೂಡ ಫಾರ್ಮಲ್ ಸ್ಟೈಲ್ನಲ್ಲಿ ಈ ಥರ ಹೇಳ್ತೀವಿ, ರೈಟ್? ಆ್ಯಂಡ್ ಈ ಎಕ್ಸಾಂಪಲ್ ನೋಡಿ, ದ ಚೀತಾ ಕ್ಯಾನ್ ಅಟೈನ್ ಸ್ಪೀಡ್ಸ್ ಆಫ್ ಅಪ್ ಟು 97 ಕಿಲೋಮೀಟರ್. ಇಲ್ಲಿ ನೋಡಿ, ಒಂದು ಸ್ಪೀಡ್, ಒಂದು ಲೆವೆಲ್, ಒಂದು ಅಮೌಂಟ್ನ ರೀಚ್ ಆಗೋದ್ರಲ್ಲಿ ಸಕ್ಸಸ್ ಆಗೋದಕ್ಕೂ ಕೂಡ ನಾವು ಅಟೈನ್ ಅಂತೀವಿ. ಅಂದರೆ ಆ ಸ್ಪೀಡ್ನ ಅದು ಅಟೈನ್ ಮಾಡುತ್ತೆ ಅಂದರೆ ಅರ್ಥ ಆ ಸ್ಪೀಡ್ನ ರೀಚ್ ಆಗೋದ್ರಲ್ಲಿ ಅದು ಸಕ್ಸಸ್ ಆಗುತ್ತೆ ಅಂತ ಅರ್ಥ. ಸೊ ನಾನು ಯಾಕೆ ಈ ಥರ ಎಲ್ಲ ಎಕ್ಸಾಂಪಲ್ಸ್ನು ತೊಗೊಂಡು ಹೇಳ್ತೇನೆ ಅಂದರೆ ಇದಕ್ಕೆ ತುಂಬ ಡಿಫ್ರೆಂಟ್ ಮೀನಿಂಗ್ಸ್ ಇರುತ್ತೆ. ಇದೇ ಥರನೇ ಬರುತ್ತೆ, ಅಟೈನ್ ಸಮ್ ಲೆವೆಲ್, ಅಟೈನ್ ಸ್ಪೀಡ್, ಅಟೈನ್ ಸರ್ಟನ್ ಅಮೌಂಟ್. ಸೊ ನಿಮ್ಗೆ ಆ ಎಕ್ಸಾಂಪಲ್ ಅರ್ಥ ಆಗಬೇಕಲ್ಲೆಲ್ಲ ಅಂದರೆ ಎಲ್ಲ ವೆರೈಟಿ ಆಫ್ ಸೆಂಟೆನ್ಸಸ್ ನೀವು ಕಲ್ತಿರ್ಬೇಕು, ರೈಟ್? ಇಲ್ಲಿ ಸ್ಪೀಡ್ಸ್ ಅಂತ ಯಾಕೆ ಬಂತಂದರೆ ಎನಿ ಸ್ಪೀಡ್ ಅಪ್ ಟು 97 ಆ ಮೀನಿಂಗ್, ರೈಟ್? ಅಂಡ್ ಲಾಸ್ಟ್ ಒನ್, ಅಕ್ವೈರ್. ಇಲ್ಲಿ ನೋಡಿ, ಅಕ್ವೈರ್ ಅನ್ಬಾರ್ದು, ಅಕ್ವೈರ್ ಯಾ ಸೌಂಡ್ ಬರಬೇಕು, ಬಟ್ ಫುಲ್ ಬರಬಾರ್ದು. ಅಕ್ವೈರ್, ಆಸ್ತಿ ಅಥವಾ ನಾಲೆಜ್ನ ಸಂಪಾದಿಸೋದಕ್ಕೂ ನಾವು ಅಕ್ವೈರ್ ಅಂತೀವಿ, ಒಂದನ್ನು ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೂ ನಾವು ಅಕ್ವೈರ್ ಅಂತೀವಿ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್, ಹಿ ಹ್ಯಾಸ್ ಅಕ್ವೈರ್ಡ್ ಅ ಗ್ರೇಟ್ ರೆಪ್ಯುಟೇಷನ್ ಇನ್ ದ ಕಂಪನಿ. ಸೊ ತುಂಬ ಟೈಮ್ನಲ್ಲಿ ನೀವು ಕಷ್ಟಪಟ್ಟು ಸಂಪಾದಿಸಿರೋದಕ್ಕೆ ಅಕ್ವೈರ್ ಅನ್ಬೋದು. ಅದೇ ಇಲ್ಲಿ ಅವರು ಗ್ರೇಟ್ ರೆಪ್ಯುಟೇಷನ್ನ ಅಕ್ವೈರ್ ಮಾಡಿದ್ದಾರೆ. ಇನ್ವೆಸ್ಟ್ ಯುವರ್ ಟೈಮ್ ಇನ್ ಅಕ್ವೈರಿಂಗ್ ನ್ಯೂ ಸ್ಕಿಲ್ಸ್. ಹೊಸ ಸ್ಕಿಲ್ಸ್ನ ಅಕ್ವೈರ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಟೈಮ್ನ ಇನ್ವೆಸ್ಟ್ ಮಾಡಬೇಕು, ಸಂಪಾದಿಸೋದ್ರಲ್ಲಿ. ನೋಡಿ ಇಲ್ಲಿ ಕಾಂಟೆಕ್ಸ್ಟ್ ಹೇಗೆ ಬರ್ತಾ ಇದೆ ಅಂದರೆ ತುಂಬಾ ಟೈಮ್ ವರೆಗೂ ಕೆಲಸ ಮಾಡಿ ಸಂಪಾದನೆ ಮಾಡೋದು, ನ್ಯೂ ಸ್ಕಿಲ್ಸ್, ರೆಪ್ಯುಟೇಷನ್, ಸಮ್ ಅಮೌಂಟ್ ಆಫ್ ಮನಿ, ಅದೆಲ್ಲ ಬರುತ್ತೆ ಇಲ್ಲಿ. ಹಿಸ್ ಫ್ಯಾಮಿಲಿ ಅಕ್ವೈರ್ಡ್ ದ ಪ್ರಾಪರ್ಟಿ ಇನ್ 1985. ಇಲ್ಲಿ ಪ್ರಾಪರ್ಟಿನ ಅಕ್ವೈರ್ ಮಾಡ್ಕೊಳ್ತು, ಸ್ವಾಧೀನ ಪಡಿಸ್ಕೊಳ್ತು ಆಮೇಲೆ. ಅಂಡ್ ಇಲ್ಲಿ ನೋಡಿ, ಫೇಸ್ಬುಕ್ ಅಕ್ವೈರ್ಡ್ ವಾಟ್ಸ್ಆ್ಯಪ್ ಇನ್ 2014. ಇಲ್ಲಿ ನೋಡಿ, ತುಂಬಾ ಸರಿ ಬಿಸ್ನೆಸ್ ಕಾಂಟೆಕ್ಸ್ಟ್ ನಲ್ಲಿ ಅಕ್ವೈರ್ ಬಂದಿದೆ ಅಂದ್ರೆ ಅರ್ಥ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಲೀಗಲ್ ಆಗಿ ಸ್ವಾಧೀನ ಪಡಿಸ್ಕೊಂಡಿದೆ. ಸೊ ಹೇಗೆ ಅಕ್ವೈರ್ ಮಾಡ್ಕೊಳುತ್ತೆ? ದುಡ್ಡು ಕೊಟ್ಟು ಅಥವಾ ಅವ್ರ ಮ್ಯಾಕ್ಸಿಮಮ್ ಶೇರ್ನ ತಗೊಳ್ಳೋದ್ರ ಮೂಲಕ ಅಕ್ವೈರ್ ಮಾಡ್ಕೊಳುತ್ತೆ, ರೈಟ್? ಅದನ್ನ ಅಕ್ವಿಸಿಷನ್ ಅಂತಾನೂ ಕರೀತಾರೆ. ಅಕ್ವಿಸಿಷನ್ ಅನ್ನೋದು ನೌನ್ ಫಾರ್ಮ್. ಸೊ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಅಕ್ವೈರ್ ಮಾಡ್ಕೊಳ್ತು ಅಂದ್ರೆ ಖರೀದಿ ಮಾಡೋದು ಅಥವಾ ಮ್ಯಾಕ್ಸಿಮಮ್ ಶೇರ್ಸ್ನ ತಗೊಳ್ಳೋದು, ರೈಟ್? ಸೊ ಬಿಸ್ನೆಸ್ ಕಾಂಟೆಕ್ಸ್ಟ್ ನಲ್ಲಿ ಆ ಮೀನಿಂಗ್ ಅರ್ಥ ಆಯ್ತಲ್ವಾ? ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಪ್ಲೀಸ್, ಅಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.